ನಿಮ್ಮ ಹಿನ್ನೆಲೆ ನಾನು ಹೇಳಿದೆ, ನೀವು ಎಲ್ಲಿ ಹೋಗಿ ಕೂತ್ಕೋತಾ ಇದ್ದೀರಿ, ವಿಶ್ವೇಶ್ವರ ಭಟ್ರು ನಿಮಗೇನು ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು, ನೀವು ಹೇಗೆ ಕಲಿತೀರಿ, ಮತ್ತೊಂದು ನಿಮ್ಮ ಸ್ವಂತ ಛಲದಿಂದ ನೀವು ಮೇಲಕ್ಕೆ ಬಂದರೆ ನಿಮಗೆ ಒಂದು MLA ಆಗೋದಕ್ಕೆ ಅವಕಾಶ ಸಿಕ್ತು ಅಂತೇಳಿ. ಅದೇ ನಿಮ್ಮ ಕ್ಷೇತ್ರದ ಹುಡುಗರಿಗೆ ಯುವ ನಿಧಿ ಅಂತಂದ್ಬಿಟ್ಟು 2,000 ರೂಪಾಯಿ ನೀವು ಅಥವಾ 3,000 ರೂಪಾಯಿ ಕೊಟ್ಟರೆ, ಅಥವಾ ಅಲ್ಲಿಯ ಮಹಿಳೆಯರಿಗೆ ಮತ್ತೊಬ್ಬರಿಗೆ ಆರಾಮಾಗಿರಿ 2,000 ಅಂತ ಕೊಟ್ಟರೆ, ಮತ್ತು ಅವರು ಸ್ವಂತಿಕೆಯಿಂದ ಮೇಲೆ ಬರೋದು ಯಾವಾಗ? ಈಗ ಒಂದು ಮಾತಿದೆಯಲ್ಲ, ಹಸಿದವನಿಗೆ ಮೀನು ಕೊಡಬೇಡ, ಮೀನು ಹಿಡಿಯೋ ಕಲೆ ಸಿದ್ಧಿಸಿಕೊಡು ಅಂತ ಹೇಳಿ. ಸೊ ನಿಮ್ಮಂತ ಅಂದರೆ ಸೆಲ್ಫ್ ಅಚೀವರ್, ನೀವು ಏನು ನಿಮ್ಮಷ್ಟಕ್ಕೆ ನೀವು ಬೆಳೆದು ಬಂದಂಥವ್ರು, ಅಂಥವರು ಈ ಗ್ಯಾರಂಟಿ ಯೋಜನೆಗಳನ್ನು ಅದು ದೊಡ್ಡರನ್ನಾಗಿಸೋದಲ್ವೇ? ಹಾಗಂದ್ರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ನಾನು ಅದನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಅದು ಸರಿ ಆಗತ್ತಾ? ನಿಮಗೆ ಹೋಲಿಸ್ಕೊಂಡ್ರೆ ಸರಿ ಆಗತ್ತಾ? ನಿಮಗೆ ಅವತ್ತು 2,000 ರೂಪಾಯಿ ಸಿಕ್ಕಿದ್ರೆ ನೀವು ಇವತ್ತು ಪ್ರದೀಪ್ ಈಶ್ವರ್ ಆಗ್ತಾ ಇದ್ರಾ? ಆ್ಯಕ್ಚುಲಿ ನೀವು ಮೋಟಿವೇಶನ್ ಸ್ಪೀಕರು. ವಿವೇಕಾನಂದರು ಹೇಳ್ತಾರೆ, ಏಳಿ ಎದ್ದೇಳಿ ಯುವಕರೇ ಅಂತ. ನೀವು 2,000 ರೂಪಾಯಿ ಕೊಟ್ಟು ಮಲಗಿಸಿದ್ರೆ ಅವ್ರು ಎಲ್ಲಿಂದ ಎದ್ದೇಳ್ತಾರೆ? ಮುಂದಿನ ಭವಿಷ್ಯ ಏನಾಗುತ್ತೆ ಅವ್ರದ್ದು? ಇದಕ್ಕೆ ಉತ್ತರ ಕೊಡಿ ನಮಗೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಬ್ಬರು ಆ್ಯಂಕರ್ಸ್ಗೆ, ನನ್ನೊಂದು ವಿಷನ್ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಆನ್ಸರ್ ಮಾಡ್ತೀನಿ ಸರ್. ನಾನು ಗೆದ್ದ ಮೇಲೆ ನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಟ್ರಸಿ ರೇಟು 64% ಇತ್ತು. ನ್ಯಾಷನಲ್ ಆ್ಯಾವ್ರೇಜ್ ಲಿಟ್ರಸಿ ರೇಟು 59.9%. ನಮ್ಗೆ ಜಾಸ್ತಿ ಇದೆ. ಸೊ ಒಂದು MLAನ ತಲುಪಬೇಕು ಅಂದರೆ MLA ಮನೆ ಹತ್ರ ಹುಡ್ಕೊಂಬರ್ಬೇಕು, MLA ಎದ್ದು ಅವ್ರ ಮನೆಯಿಂದ ಇಳಿದು ಆಚೆ ಬರೋರ್ಗು ವೆಯ್ಟ್ ಮಾಡಬೇಕು. ಬಂದರೂ ಜನರಲಾಗಿ ಏನಾಗುತ್ತೆ, ಹಿಂಗೆ ಅರ್ಜಿ ಕೊಟ್ಟರೆ ನಾವು ಹಿಂಗೆ ಇಸ್ಕೊಂಡು PA ಕೈ ಕೊಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಡಿಜಿಟಲ್ ಒನ್ ಮಿನಿಟ್ ಸರ್, ನಾನು ಆನ್ಸರ್ ಮಾಡ್ಬಿಡ್ತೀನಿ. ಒಂದು ವಾಟ್ಸಪ್ ಮಾಡಿದ್ರೆ ಐ ಥಾಟ್ ದಟ್ ನಾನು 3 ವೇಲ್ ಜನನ ರೀಚ್ ಆಗ್ತಿದ್ದೀನಿ. ಇದು ಕರ್ನಾಟಕಕ್ಕೂ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು, ನಾನು QR ಕೋಡ್ ಮಾಡಿ 60,180 ಮನೆ ಇದೆ, ಪ್ರತಿ ಮನೆಗೂ ನಾನು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಒನ್ ವೇ ಏನು ಅಂದರೆ, ಅವ್ರು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರು ಕಂಪ್ಲೇಂಟ್ ಹೇಳಿದ್ರೆ, ಇದುವರೆಗೂ ನಾನು 4,000 ಕಂಪ್ಲೇಂಟ್ ರಿಸಾಲ್ವ್ ಮಾಡಿದ್ದೀನಿ ವಿತ್ ಆಲ್ ಫೈಲ್ ಆ್ಯಂಡ್ ಪ್ರೂಫ್ ನನ್ನ ಜೊತೆ ಇದೆ. ಅವ್ರ ಸಮಸ್ಯೆ ನನಗೆ ಹೇಳಿದ ತಕ್ಷಣ ನನ್ನ ಟೀಮಲ್ಲಿ ಕುತ್ಕೊಂಡು ನಾನು ಬ್ರೀಫ್ ಮಾಡ್ತಾರೆ. 10-20 ಇಮಿಡಿಯೇಟಾಗಿ ನೋಡಿ ಕನ್ಸರ್ನ್ ಆಫೀಸರ್ನ ಮಾಡಿ, ನಾನು ಗೆದ್ದಾಗಿಂದ ಡಿಜಿಟಲಿ ನನಗೆ ಬಂದಿರೋ ಅಪ್ಲಿಕೇಶನ್ಸು ಮೋರ್ ದೆನ್ 4,000 ರಿಸಾಲ್ವ್ ಮಾಡಿದ್ದೀನಿ. ಕೆಲವು ಸ್ಯಾಂಪಲ್ಸ್ ಪ್ರತಿ ಡಿಪಾರ್ಟ್ಮೆಂಟ್ದು ತಂದಿದ್ದೀನಿ. ಇದು ಒನ್ ವೇ. ಎರಡನೇದು, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಟೌನ್ಗೆ ಪ್ರತಿ ಮನೆಗೂ ಹೋಗಿ ಮನೆ ಮುಂದೆ ನಿಂತ್ಕೊಂಡು 25 ಜನ ಆಫೀಸರ್ಸ್ನ ನಿಂತ್ಕೊಂಡು ವಾರಕ್ಕೆ 3-4 ದಿನ 3 ಅವರ್ಸ್ ಮನೆ ಮುಂದೆ ನಿಂತ್ಕೊಂಡು ನಮಸ್ಕಾರ ಹಾಕಿ, ನಾವು ಓಟ್ ಕೇಳೋಗಿ ಹೆಂಗೆ ಕೇಳ್ತೀವಿ ಅದೇ ಶೈಲಿಯಲ್ಲಿ ಆಫೀಸರ್ಸ್ನ ಕರ್ಕೊಂಡೋಗಿ ಟೌನಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡಿದೆ. ಈ ಥರ ನಾನು ಆಲ್ರೆಡಿ ಒಂದು 20,000 ಜನ ರೀಚ್ ಆಗಿದ್ದೀನಿ. ಮತ್ತು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಬಸ್ಸಲ್ಲಿ ಎಲ್ಲ ತಾಲೂಕು ಆಫೀಸರ್ಸ್ನ ಕರ್ಕೊಂಡೋಗಿ, ಸ್ವಾಗತ ಇಲ್ಲ, ವಂದನಾರ್ಪಣೆ ಇಲ್ಲ, ಸ್ಟೇಜ್ ಇರಬಾರ್ದು, ಏನೂ ಇರಲ್ಲ, ಒಂದು ಸರ್ಕಲಲ್ಲಿ ಹೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂತ್ಕೊಂಡು ಇದುವರೆಗೂ 50 ಹಳ್ಳಿ ರೀಚ್ ಆಗಿದ್ದೀನಿ. ನೆನ್ನೆ ಮುಗಿಸ್ಬಿಟ್ಟಿದ್ದೀನಿ. ಈ 3 ವೇಯಲ್ಲಿ ನಾನು ಜನನ ತಲುಪ್ತಾ ಇದ್ದೀನಿ. ಈಗ ನಾನು ಹೇಳಕ್ಕೆ ಬಯಸ್ತೀನಿ ಸರ್, ನಾನು ನಮಸ್ತೆ ಚಿಕ್ಕಬಳ್ಳಾಪುರ ನಿಮ್ಮೂರಿಗೆ ನಿಮ್ಮ ಶಾಸಕ ಅಂತ ಹಳ್ಳಿಗಳಿಗೆ ಹೋದಾಗ ಆ ಇಂಟೆನ್ಸಿಟಿ ಆಫ್ ಪವರ್ನ ಯಾವ ಡೈರೆಕ್ಟ್ರು ಸಿನಿಮಾದಲ್ಲಿ ಕೂಡ ತೋರ್ಸೋಕ್ಕಾಗಲ್ಲ. ಆ ಎಕ್ಸ್ಟ್ರೀಮ್ ಪವರ್ಟಿ ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ. ಅವ್ರ ಹೊಟ್ಟೆ ತುಂಬ್ಸಕ್ಕೆ ನಾವು 2,000 ಕೊಡ್ತಾ ಇರೋದು. ಶೆಟ್ಟಿ ಸರ್ಗೋ ಇವ್ರಿಗೋ ನನಗೋ ನಿಜವಾಗ್ಲೂ 2,000 ಬೇಕಾಗಿಲ್ಲ. ದಯವಿಟ್ಟು ಒಂದು ಸಲ ನಿಮ್ಮ ಟೀಮ್ ನನ್ನ ಜೊತೆ ಬನ್ನಿ. ಆ ಸಂಧಿಗಳಲ್ಲಿ ಮನೆಗಳ ಹತ್ರ ಸರ್, ಒಂದು 10 kg ಅಕ್ಕಿ ಸಿಕ್ಕಿ ಮನೆಯಲ್ಲಿ ಅಪ್ಪಗೆ ಅನಾರೋಗ್ಯ, ಅಮ್ಮಗೆ ಅನಾರೋಗ್ಯ, ಅಡುಗೆ ಮಾಡೋರೆಲ್ಲ ನಾವು ಕೊಡೋ ಅಕ್ಕಿಯಲ್ಲಿ 2,000 ರೂಪಾಯಲ್ಲಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಆ ಭಾಗದಲ್ಲಿ ಸುತ್ತಿದ್ದೀನಿ. ಒಂದು ಹೇಳ್ತೀನಿ, ಅಲ್ಲಿ ಫ್ಲೋರೈಡ್ ವಾಟರ್ನ ಬಹಳ ದೊಡ್ಡ ಸಮಸ್ಯೆ. ಕೆಲವು ಜಾಗಗಳಲ್ಲಿ ನಾನು ಹೋದ ಸಂದರ್ಭದಲ್ಲಿ 30 ವರ್ಷದವರು ಕೂಡ ಮುದುಕರಾಗ್ಬಿಟ್ಟಿದ್ದಾರೆ. ಕಾಲು ಬೆಂಡೆ ಆಗಿರುತ್ತೆ, ಹಲ್ಲು ಕಲರ್ ಆಗಿರುತ್ತೆ, ಶುದ್ಧ ಕುಡಿಯುವ ನೀರಿಲ್ಲ. ಅಲ್ಲಿ ಆ ಭಾಗದಲ್ಲಿ ಪ್ರವಾಸೋದ್ಯಮ ಕೂಡ ಬೆಳೀತಾ ಇದೆ. ಅದರ ಬಗ್ಗೆ ಯಾರೂ ಇಲ್ಲಿ ತನಕ ಆಲೋಚನೆ ಮಾಡಿಲ್ಲ. ಈಗ HN ವ್ಯಾಲಿ ಸಮಥಿಂಗ್ ಏನೋ ಒಂದು ಬರ್ತಾ ಇದೆ, ಅದ್ರದ್ದು ಬಿಟ್ಟರೆ ಅದರ ಬಗ್ಗೆ ಒಂದು ಕನಸು ಕಾಣೋರು ಯಾರು? ಈಗಿನ ಯಂಗ್ ಜನ್ರೇಷನ್ ಆದರೂ ಕಾಣಬೇಕಲ್ಲ, ನೆಕ್ಸ್ಟ್ ನಮ್ಮ ಮಕ್ಕಳಿಗಾದರೂ ಒಳ್ಳೆ ನೀರು ಸಿಗಬೇಕು ಅಂತೇಳಿ ಯಾರೂ ಇಲ್ಲ ಅಲ್ಲಿ. ಸರ್, ನಾನು 5 ವರ್ಷದಿಂದ ನಾನು ಆಗಿನ ಶಾಸಕರ ವಿರುದ್ಧ ಫೈಟ್ ಮಾಡಿದೆ. ಈ ನೀರಲ್ಲಿ 3ನೇ ಹಂತದ ಫಿಲ್ಟ್ರೇಷನ್ ಆಗಬೇಕು, HN ವ್ಯಾಲಿದು ಮತ್ತು ಫ್ಲೋರೈಡ್ ಸಮಸ್ಯೆ ಬಾಗೇಪಲ್ಲಿಯಲ್ಲಿದೆ ಸರ್, ನನ್ನ ತಾಲೂಕಲ್ಲಿಲ್ಲ. ನಾನು ಫೈಟ್ ಮಾಡಿದೆ. ನನಗೆ ಅವ್ರ ಆಶೀರ್ವಾದದಿಂದ 22 ನಾನು ಕ್ವಶನ್ ಮಾಡಿದ್ದಕ್ಕೆ ಒಂದು 22 FIR ಕೃಪೆ ತೋರಿಸಿದ್ರು. ಎಲ್ಲ ಹೈಕೋರ್ಟಲ್ಲಿ ವೆಕೇಟ್ ಆಯಿತು, ಎಲ್ಲ ಆಯಿತು. ಅಂದರೆ ಸುಮ್ಮನೆ ಅರೇಂಜ್ ಮಾಡೋಕ್ಕೆ ನಮ್ಮಂಥ ವಾಯ್ಸಸ್ನ ಕಿಲ್ ಮಾಡಬೇಕು ಅಂತ, ಅದು ನೆವರ್ ಪಾಸಿಬಲ್. ಅದು
ಹಂಗಾಯ್ತು. ಇವತ್ತು ಅದ್ರ ಬಗ್ಗೆ 3ನೇ ಹಂತದ ಶುದ್ಧೀಕರಣಕ್ಕೆ ನಾವು ಸರ್ಕಾರದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. 2027ಕ್ಕೆ ಎತ್ತಿನ ಹೊಳೆಯಲ್ಲಿ ನನ್ನ ತಾಲೂಕಿಗೆ ನಿಯರ್ಲಿ 1 TMC ಅಷ್ಟು ವಾಟ್ರು ಬರ್ತಾ ಇದೆ. 2027ಕ್ಕೆ ನನ್ನ ತಾಲೂಕಿಗೆ ಹರಿಯುತ್ತೆ. ವೀರಪ್ಪ ಮೊಯ್ಲಿ ನೆನೆಸ್ಕೋತೀರಿ ಟೈಮಲ್ಲಿ? ಸರ್, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಕನಸು ಸರ್, ಒಬ್ಬ ವಿಷನ್ ಇಟ್ಕೊಂಡು 15-20 ವರ್ಷ. ಸರ್, ನನ್ನ ಭಾಗದ ಜನತೆ, ನಾನು ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಕ್ರೆಡಿಟ್ ಎತ್ತಿನೊಳಗೆ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ನಾನು ಕೊಡೋದು. ಅದಾದಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ನಾನು ಕ್ರೆಡಿಟ್ ಕೊಡ್ತೀನಿ. ಯಾಕೆಂದರೆ ನಾನು 15 ಇಯರ್ಸಿಂದ ಅವ್ರು ಅದಕ್ಕೆ ಹೋರಾಡಿರೋದು, ಅವ್ರು ಮಾಡಿರೋ ಮೀಟಿಂಗ್ಗಳು ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ದೀನಿ. ಸರ್, ಯಾರೋ ಉತ್ತರ ಕರ್ನಾಟಕದ ವ್ಯಕ್ತಿ ನಮ್ಮ ಭಾಗದ ಜನಕ್ಕೆ ಕುಡಿಯೋ ನೀರು ಕೊಡಕ್ಕೆ ಒಂದು ವಿಷನ್ ಕಾಣ್ತಾರಲ್ಲ ಸರ್, ನನ್ನೂರಿಗೆ ನಾನು ಕನಸು ಕಾಣೋದ್ರಲ್ಲಿ ಅರ್ಥ ಇದೆ. ದಕ್ಷಿಣ ಕನ್ನಡದ ಅವ್ರು ನಮ್ಮ ಬಗ್ಗೆ ಕನಸು ಕಾಣೋದಿದೆ ಅಲ್ಲ, ನಾನು ಈ ಸರ್ ನಿಮ್ ಸರ್ಕಾರ ದಕ್ಷಿಣ ಕನ್ನಡದ ಜನತೆಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂತ ವ್ಯಕ್ತಿಯನ್ನ ಕರ್ನಾಟಕದ ಪರವಾಗಿಯೂ ಧನ್ಯವಾದ. ನಿಮ್ ಸರ್ಕಾರ ಬಂದು 1 ವರ್ಷ ಆಯ್ತು ಸರ್. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ? ಮುಂದಿನ ನಿಮ್ದು ಅಂದ್ರೆ ಯಾವ ರೀತಿಯಾಗಿ ಉದ್ಯೋಗನ ಸೃಷ್ಟಿ ಮಾಡ್ತೀರಾ? ಎಷ್ಟು ಜನರು ಈಗ ಆಬ್ವಿಯಸ್ಲಿ ಈಗ ಪೊಲೀಸ್ ಹುದ್ದೆ ಖಾಲಿ ಇದೆ, ಅದೆಲ್ಲ ಯುವಕರು ಅದರಲ್ಲಿ ಸೇರೋದು. ಉಪಾಧ್ಯಾಯಕರ ಇರ್ಬೋದು, ಉಪನ್ಯಾಸಕಿ ಹುದ್ದೆ ಇರ್ಬೋದು, ಇವೆಲ್ಲವೂ ಕೂಡ ಖಾಲಿ ಇದೆ. KSRTC ಡ್ರೈವರ್ ಹುದ್ದೆ ಎಲ್ಲ ಯುವಕರು ಮಾಡೋದು, ಅದೆಲ್ಲ ಹಿರಿಯರು ಮಾಡೋದಲ್ಲ, ಅದೆಲ್ಲ ಪೆಂಡಿಂಗ್ ಇದೆ. ನೀವು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ರ? ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು. ಮಾನ್ಯ ಗೌರವಾನ್ವಿತ ಪ್ರಧಾನಿಗಳು 10 ವರ್ಷದಿಂದ ಕೇಂದ್ರದಲ್ಲಿದ್ದಾರೆ. ಅವರು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ದಯವಿಟ್ಟು ಅದೆಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರೆ ತಾವು MP ಆನ್ಸರ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಇದೆ, ಅಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಆಯ್ತು ಅಂತ ಒಂದು ಆನ್ಸರ್ ಬಯಸ್ಬಿಟ್ಟು ಮತ್ತೆ ನಾನು ಮಾತಾಡ್ತೀನಿ. ಅಲ್ಲಿ ಉದ್ಯೋಗ ಕ್ರಾಂತಿ ಯಾವಾಗ ಅಂತ ನಾವು ಹಿಂದೆ ಎಲ್ಲ ಹಸಿರು ಕ್ರಾಂತಿ, ಕೇಂದ್ರ ಸರ್ಕಾರದಿಂದ ಎಷ್ಟಾಯ್ತು ಅಂತ ಇದು ಫ್ಯಾಕ್ಟ್ಸ್ ಅಷ್ಟೇ. ಅವ್ರು ಹೇಳಿದ ನಂತರ ಅಂದ್ರೆ ನಿಮ್ ಕಾಂಗ್ರೆಸ್ ಸರ್ಕಾರನೂ ಒಪ್ಕೊಂತು, ಅಲ್ಲಿ ಬಿಜೆಪಿ ಮಾತ್ರ ಹೇಳೋದಲ್ಲ ಉದ್ಯೋಗ ಅದು ನಮಗೂ ಕೂಡ ಮಾಡೋಕ್ ಆಗಲ್ಲ ಅಂತ ನಿಮ್ ಸರ್ಕಾರನೂ ಒಪ್ಕೊಂತು. ಸ್ಟ್ಯಾಟಿಸ್ಟಿಕ್ಸ್ ಬಿಜೆಪಿ ದೂರೋದಲ್ಲ, ಹಂಗಾದ್ರೆ ಮೋದಿನ ದೂರೋದಿಲ್ಲ. ಇಲ್ಲ ಸರ್, ನಾನು ಇವತ್ತು ಹೇಳ್ತೀನಿ, ಈ ದೇಶದ ಪ್ರಧಾನಿಗಳ ಬಗ್ಗೆ ನಾನು ಗೌರವ ಇದೆ, ಯಾವತ್ತೂ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಅಲ್ಲ, ಅವರೊಂದು ಸಣ್ಣ ಉದ್ಯೋಗ ಕೊಟ್ಟಿದ್ರು, ಯಾವ್ದು ವಡಪಾವ್ ಮಾರೋದು, ಶೂ ಪಾಲಿಶ್ ಹಂಗಿಂದೆಲ್ಲ ಹೇಳಿದ್ರು. ಒಂದು ಸಣ್ಣ ರಾಜ್ಯ ಹಾಕೊಂಡು ಒಂದು ದೊಡ್ಡ ಬಿಸ್ನೆಸ್ ಇದು ಮಾಡ್ತಿದೆ. ಎಷ್ಟು ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ನಮ್ಮಲ್ಲೇ ಒಂದು ಕ್ರಿಯೇಟ್ ಮಾಡ್ತಿದೆ ಕಂಪನಿ. ಅಲ್ಲಿ ಮೂಲಭೂತ ಸೌಕರ್ಯನೇ ಕೊಡ್ತಾ ಇಲ್ಲ ಅಂತೇಳಿ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಆಂಧ್ರ ಪ್ರದೇಶ, ತಮಿಳುನಾಡು. ಆಬ್ವಿಯಸ್ಲಿ ಒಂದು ಏರ್ಪೋರ್ಟ್ ಕೂಡ ಬೆಂಗಳೂರಲ್ಲಿ ಆಗ್ಬೇಕಾಗಿರುವಂಥದ್ದು ಹೊಸೂರಲ್ಲಿ ಅವರು ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ಆಗ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಕೊರತೆ ಆಗ್ತಿದ್ಯಾ? ಇಲ್ಲ ನೋಡಿ, ಒಂದು ಏನಾಗ್ತಿದೆ ಸರ್, ನಮ್ಮಲ್ಲಿ ನ್ಯಾಷನಲ್ ಪಾಲಿಸೀಸು, ಸ್ಟೇಟ್ ಪಾಲಿಸೀಸು ತುಂಬ ಚೇಂಜ್ ಆಗಬೇಕು. ಒಂದು ಹೇಳ್ತೀನಿ, ನನ್ನ ತಾಲೂಕಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಇದೆ. ದಿನಕ್ಕೆ 1200 ಜನ ಪೇಷಂಟ್ಸ್ ಬರ್ತಾರೆ. ಅದರಲ್ಲಿ 1100 ಜನ ಆಂಧ್ರ ಪ್ರದೇಶವರೇ ಬರ್ತಾರೆ. ನನ್ನ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿರೋ ಹಾಸ್ಪಿಟ್ಲ್ಗೆ ಒಂದೊಂದು ಸಲ ನನ್ನ ತಾಲೂಕು ವ್ಯಕ್ತಿಗೆ ನಾನು ಬೆಡ್ ಕೊಡ್ಸೋಕ್ಕಾಗಲ್ಲ. ಈ ಅಸಹಾಯಕತೆನ ಯಾರ ಹತ್ರ ಹೇಳೋದು? ಇಟ್ಸ್ ಎ ಪಾಲಿಸಿ ಮ್ಯಾಟರ್ ಅಂತಾರೆ. ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಸ್ಪಿಟ್ಲ್ಗೆ 1000 ಜನ ಆಂಧ್ರ ಪ್ರದೇಶವ್ರು ಬರ್ತಾರೆ. ನಾವು ತಳ್ಳಕ್ಕಾಗಲ್ಲ. ನನ್ನ ತಾಲೂಕು ಡಿಸ್ಟಿಕ್ ಜನಕ್ಕೆ ಸೂಪರ್ 3 ಪ್ರೋಗ್ರಾಮ್ ಇದೆ. ಎಷ್ಟೋ ಹಾಸ್ಪಿಟ್ಲ್ಗಳು ಇನ್ನೂ ಕೂಡ ಅದರಲ್ಲಿ ಓಪನ್ ಮಾಡಿಲ್ಲ. ಎಷ್ಟೆಷ್ಟು ಅದನ್ನು ಕೂಡ ಮೊನ್ನೆ ಒಂದು ಓಪನ್ ಮಾಡಿದ್ರು. ಮಾಡೋಕ್ಕಾಗಲ್ಲ ಅಂತ ಚೌಟ್ರೆ, ದಕ್ಷಿಣ ಕನ್ನಡ ಮತ್ತು ಆ ಭಾಗದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ, ವಿಶೇಷವಾಗಿ ಆ ಭಾಗದಲ್ಲಿ, ಡಿವೈಡೆಡ್ ಬೈ ಪಾರ್ಟೀಸ್, ಯುನೈಟೆಡ್ ಬೈ ಗಾಂಜಾ, ಡ್ರಗ್ಸು ಫೈಟ್ ಮಾಡ್ಕೋತಾರೆ ಕಾಂಗ್ರೆಸ್ BJP ಅಂತ. ಸಂಜೆ ವೇಳೆಗೆ ಗಾಂಜಾ ಅದೇ ಫ್ರೆಂಡ್ಸ್ಗಳ ಹತ್ರ ತಗೋತಾರೆ. ಇದು ಯುವ ಜನತೆ ಮೇಲೆ ಬೀರ್ತಾ ಇರುವಂಥ ದೊಡ್ಡ ಪರಿಣಾಮ. ನಾನು ಆ ಮಂಗಳೂರು ಆ ಭಾಗದಲ್ಲಿ ನೋಡಿದ್ದೀನಿ, ಮಂಗಳೂರು, ಕಾಸರಗೋಡು ಆ ಬೆಲ್ಟು. ಆಮೇಲೆ ಇದು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ, ಈಗ ವಿಪರೀತವಾಗಿ ವ್ಯಾಪಿಸ್ತಾ ಇದೆ. ಇದು ಮಟ್ಟ ಹಾಕೋದ್ರ ಬಗ್ಗೆ ನಿಮ್ಮಂಥ, ಆಮೇಲೆ ಸೈನ್ಯದಲ್ಲಿ ಕೆಲಸ ಮಾಡಿದಂಥವರೆಲ್ಲ ಆಲೋಚನೆ ಮಾಡ್ತಿರೋ, ಅಥವಾ ಇದನ್ನು ಪ್ರಧಾನಿಗಳೆಲ್ಲ ಸಿಕ್ಕುವಾಗ ಅಥವಾ ಅಂಥ ಸಂದರ್ಭದಲ್ಲಿ ಇದೊಂದು ಮಾತುಕತೆ ಆಗತ್ತಾ, ಕಮ್ಯುನಿಕೇಶನ್ ಆಗುತ್ತಾ ಇದ್ರ ಬಗ್ಗೆ, ಅಥವಾ ಏನಾದರೂ ಒಂದು ಐಡಿಯಾ ಇದೆಯಾ ಇದ್ರ ಬಗ್ಗೆ ನಿಲ್ಲಿಸಬೇಕು ಅಂತೇಳಿ?